ಪ್ರಪಂಚದಲ್ಲಿ ಸಾವಿರಾರು ಜನ ಇದ್ದಾರೆ, ಟ್ಯಾಲೆಂಟ್ ಇರೋರು, ಅವ್ರಿಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ. ನಾವು ಅಪ್ಪದ ಹೆಸರಲ್ಲಿ ಹುಟ್ಟು ಬಂದಿದೀವಿ, ಅವ್ರ ಹೆಸರಲ್ಲಿ ನಾನು ಮೂವಿ ಮಾಡಕ್ ಇಷ್ಟ ಇಲ್ಲ ನಂಗೆ. ನಾನ್ ಮಾಡಿದ್ರೆ ನಾನ್ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡ್ತೀನಿ, ಕೆಳಗಡೆಯಿಂದ. ಸೊ ಇಲ್ಲ ಸರ್, ಇದು ನೆಪೋಟಿಸಮ್ ಅದೆಲ್ಲ ಇರ್ಬೋದು ಸರ್, ಬಟ್ ನಾನು ಟ್ರೈ ಮಾಡ್ತೀನಿ ಸರ್. ನನ್ನ ಕೈ ಐ ಟ್ರೈ ಮೈ ಹ್ಯಾಂಡ್ ಇನ್ ಆಕ್ಟಿಂಗ್, ಬಟ್ ವಿತ್ ನೋ ಇನ್ಫ್ಲೂಯೆನ್ಸ್. ಯಾರು ನಂಗೆ ಜೀರೋ ಇನ್ಫ್ಲೂಯೆನ್ಸ್ ಅನ್ನ. ಲೈಕ್ ನಾನು ಇವಾಗ ಸದ್ಯಕ್ಕೆ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೀನಿ ಕಾಲೇಜ್. ಹಲೋ ಫೋಕ್ಸ್, ವೆಲ್ಕಮ್ ಟು ಟಾಕ್ ಇನ್ ಟೌನ್. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಗ ಆಯುಷ್ ಆಡಿದ ರಿಯಲಿಸ್ಟಿಕ್ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಕಾರಣ ಏನು ಅಂದರೆ ಅದು ಅಷ್ಟು ಮೀನಿಂಗ್ಫುಲ್ ಆಗಿದೆ. ಮತ್ತು ಈ ವಯಸ್ಸಿಗೆ ಉಪ್ಪಿ ಮಗ ಇಷ್ಟು ಮೆಚ್ಯೂರಿಟಿ ಇಟ್ಕೊಂಡಿದ್ದಾರಲ್ಲ, ಅಪ್ಪನ ತಲೆಯಲ್ಲಿರೋ ಬುದ್ಧಿ ಹಾಗೆ ಮಗನ ತಲೆಗೂ ಪಾರ್ಸಲ್ ಆಗಿಬಿಟ್ಟಿದೆಯಾ ಅಂತ ಅಭಿಮಾನಿಗಳು ದಿಲ್ ಖುಷ್ ಆಗಿಬಿಟ್ಟಿದ್ದಾರೆ. ಟ್ಯಾಲೆಂಟ್ ಬಗ್ಗೆ, ಟ್ಯಾಲೆಂಟ್ಗಳಿಗೆ ಸಿಗ್ತಾ ಇರೋ ಅವಕಾಶಗಳ ಬಗ್ಗೆ, ಅಥವಾ ತನ್ನ ತಂದೆ ದೊಡ್ಡ ಹೀರೋ ಡೈರೆಕ್ಟರ್ ಅನ್ನೋ ಕಾರಣಕ್ಕೆ ನಾನು ಇಂಡಸ್ಟ್ರಿಗೆ ಸೀದಾ ಬಂದ್ಬಿಡೋದು ಸರಿಯಲ್ಲ ಅನ್ನೋದ್ರ ಬಗ್ಗೆ ಆಯುಷ್ ಎಷ್ಟು ಓಪನ್ ಆಗಿ ಮಾತಾಡಿದ್ದಾರೆ. ಅದು ಎಲ್ರಿಗೂ ಇಷ್ಟ ಆಗ್ತಾ ಇದೆ. ಉಪ್ಪಿ ತಮ್ಮ ಮಕ್ಕಳನ್ನ ಬೆಳೆಸಿರೋ ರೀತಿ, ಮಕ್ಕಳಿಗೆ ಈ ಏಜ್ಗೆ ಕೊಟ್ಟಿರೋ ಮೆಚ್ಯೂರಿಟಿ ಮತ್ತು ಸಿನಿಮಾ ರಂಗದ ಬಗ್ಗೆ ಆಯುಷ್ಗಿರೋ ಕ್ಲಾರಿಟಿ ಎಲ್ಲ ಉಪ್ಪಿ ಅಭಿಮಾನಿಗಳನ್ನು ಸಿಕ್ಕಾಪಟ್ಟೆ ದಿಲ್ ಖುಷ್ ಆಗೋ ಹಂಗೆ ಮಾಡಿದೆ. ಇತ್ತೀಚೆಗೆ ಬಹಳಷ್ಟು ಜನರನ್ನ ಇಂಡಸ್ಟ್ರಿಯಲ್ಲಿ ನೀವು ನೋಡಿರ್ತೀರ, ಆ ಸ್ಟಾರ್ಗೂ ಇವ್ರಿಗೂ ಸಂಬಂಧ ಇಲ್ಲದೆ ಇದ್ರು ಡೈಲಾಗ್ಗಳು ಹೊಡ್ಕೊಂಡು, ಬಕೀಟ್ ಹಿಡ್ಕೊಂಡು, ಅಥವಾ ಅವರ ಅಪ್ಪನ ಹೆಸರು ಹೇಳ್ಕೊಂಡು ಹೆಂಗೆಂಗೋ ಬೆಳೆಯೋ ಪ್ರಯತ್ನ ಮಾಡ್ತಿರ್ತಾರೆ. ತಪ್ಪು ಅಂತ ಹೇಳಲ್ಲ, ಅದು ಅವ್ರವ್ರ ದಾರಿ. ಯಾರು ಅಂತ ಮಾತಾಡೋದು ಬೇಡ, ನಿಮ್ಗೆ ಅರ್ಥ ಆಗುತ್ತೆ. ಅದೆಲ್ಲದರ ಮಧ್ಯೆ ರಿಯಲ್ ಸ್ಟಾರ್ ಉಪೇಂದ್ರ ಅಂತ ಸೂಪರ್ ಸ್ಟಾರ್ ಮಗ ಇಷ್ಟು ಪ್ರಬುದ್ಧತೆಯಿಂದ ಮಾತಾಡಿದ್ದು ಪ್ರತಿಯೊಬ್ಬರೂ ಖುಷಿ ಪಡಬೇಕು. ಅವ್ರು ಹೇಳಿದ್ದೇನು, ಈಗ ನನಗೆ ಸಿನಿಮಾ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಸಿನಿಮಾ ರಂಗಕ್ಕೆ ಬರೋದಕ್ಕಿಷ್ಟ ಇಲ್ಲ ಅಂತಲ್ಲ, ನನಗೆ ಎರಡೂ ಇಷ್ಟನೇ. ಆದರೆ ನಾನು ಆ್ಯಕ್ಟಿಂಗಿಗೆ ಬರ್ತೀನಾ, ಒಬ್ಬ ಟೆಕ್ನಿಷಿಯನ್ ಆಗ್ತೀನಾ, ಡಿರೆಕ್ಟರ್ ಆಗ್ತೀನಾ, ಅದು ನಾನು ಇನ್ನೂ ಡಿಸೈಡ್ ಮಾಡಬೇಕು. ಎಲ್ಲ ಕೆಲಸನೂ ಕಲಿತಾ ಇದ್ದೀನಿ. ಈಗಾಗಲೇ ಶಾರ್ಟ್ ಮೂವೀಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸೊ ಹೋಗ್ತಾ ಹೋಗ್ತಾ ನನಗೆ ಗೊತ್ತಾಗ್ತಾ ಹೋಗುತ್ತೆ ನನ್ನ ಸ್ಟ್ರೆಂತ್ ಯಾವುದ್ರಲ್ಲಿದೆ ಅಂತ. ಅಂದರೆ ನಾನು ಡೈರೆಕ್ಟರ್ ಆಗಬೇಕಾ, ಆ್ಯಕ್ಟರ್ ಆಗಬೇಕಾ ಅಂತ. ಉಪ್ಪಿ ಥರ ಎರಡೂ ಆಗಬೇಕಾ? ಅಫ್ಕೋರ್ಸ್ ಅಭಿಮಾನಿಗಳ ಆಸೆ ಅದೇ ಇರೋದು, ಬಟ್ ಅದನ್ನು ಆಯುಷ್ ಡಿಸೈಡ್ ಮಾಡಬೇಕು. ಬಟ್ ಒಬ್ಬ ಹೀರೋ ಮೆಟೀರಿಯಲ್ ಆಗೋದಕ್ಕೆ ಏನು ಲುಕ್ ಬೇಕು, ಏನು ಸ್ವ್ಯಾಗ್ ಬೇಕು, ಏನೆಲ್ಲ ಪ್ರಿಪ್ರೇಷನ್ ಬೇಕು, ಅದೆಲ್ಲ ಅವ್ರ ಹತ್ರ ಇದೆ. ಹಾಗಂತ ಆ ಬ್ಯಾಕ್ಗ್ರೌಂಡ್ ಎಲ್ಲ ಇಟ್ಕೊಂಡು ಅವ್ರಿಗೆ ಅಹಂ ಬಂದಿಲ್ಲ. ಬದಲಾಗಿ ಬೇರೆ ಟ್ಯಾಲೆಂಟ್ಸ್ ಬಗ್ಗೆ ಅವ್ರಿಗಿರೋ ಕನ್ಸರ್ನ್ ಅವ್ರ ಮಾತಲ್ಲಿ ಅರ್ಥ ಆಗುತ್ತೆ. ನೋಡಿ, ಸಾವಿರಾರು ಜನ ಟ್ಯಾಲೆಂಟೆಡ್ ಇದ್ದಾರೆ, ನನಗಿಂತನೂ ಟ್ಯಾಲೆಂಟೆಡ್ ಇರೋರು ಇದ್ದಾರೆ. ಅವ್ರಿಗೆಲ್ಲ ಅವಕಾಶ ಸಿಗಬೇಕು. ನನ್ನ ತಂದೆ ಒಬ್ಬರು ಸೂಪರ್ ಸ್ಟಾರ್, ಅವರ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಅನ್ನೋ ಕಾರಣಕ್ಕೆ ಉಪೇಂದ್ರನ ಮಗ ಅಂತ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಇಷ್ಟಪಡಲ್ಲ. ನಾನು ಇಂಡಸ್ಟ್ರಿಗೆ ಬರ್ತೀನಿ, ನನ್ನದೇ ಸ್ವಂತ ಬಲದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಾನು ಪ್ರಿಪೇರ್ ಆಗ್ತೀನಿ, ಕೆಲಸ ಕಲಿತೀನಿ. ಅದಾದಮೇಲೆ ಇಂಡಸ್ಟ್ರಿಗೆ ಬರೋ ಎಲ್ಲ ಪ್ರಯತ್ನ ಮಾಡ್ತೀನಿ. ನನ್ನ ಸ್ವಂತ ಬಲದ ಮೇಲೆ, ಸ್ವಂತ ಪರಿಶ್ರಮದ ಮೇಲೆ, ನಾನು ಈಗ ಕಲಿತಾ ಇರೋ ಕೆಲಸಗಳ ಮೇಲೆ ನಾನು ಇಂಡಸ್ಟ್ರಿಗೆ ಬರೋ ಪ್ರಯತ್ನ ಮಾಡ್ತೀನಿ. ಅಪ್ಪನ ಹೆಸರು ಹೇಳ್ಕೊಂಡು ಬರಲ್ಲ. ಏನು ಹೇಳಿ? ಅಪ್ಪನ ಹೆಸರು ಹೇಳ್ಕೊಂಡು ಬರಲ್ಲ ಅಂತ ಆಯುಷ್ ನಗ್ನಗ್ತಾನೆ ಹೇಳಿರೋ ಮಾತು ಎಷ್ಟು ಮೀನಿಂಗ್ಫುಲ್ ಮತ್ತು ನೆಕ್ಸ್ಟ್ ಲೆವೆಲ್ ಗುರು. ಉಪೇಂದ್ರ ಅವರು ಸ್ಟೇಜ್ ಮೇಲೆ ಮಾತಾಡಿದ್ರೆ ಟ್ವಿಸ್ಟ್ಗಳು, ಟರ್ನ್ಗಳು, ಫಿಲಾಸಫಿಗಳು, ಲಾಜಿಕ್ಗಳು ಎಲ್ಲ ಒಂದ್ಸಲ ಗಿರ್ಕಿ ಹೊಡೆದೋಗ್ಬಿಡುತ್ತೆ. 3 ಮಾತಲ್ಲಿ ಮುಗಿಸಿರ್ತಾರೆ, 300 ಥರ ಅರ್ಥ ಇರುತ್ತೆ. ಉಪ್ಪಿ ಮಕ್ಕಳು ಕೂಡ ಮೇ ಬಿ ಅದೇ ಜೀನಲ್ವಾ. ನೋಡಿ, ಈ ವಯಸ್ಸಿಗೆ ಆಯುಷ್ ಥಿಂಕಿಂಗ್ ಹೇಗಿದೆ ಅಂತ. ಉಪ್ಪಿ ಇದನ್ನು ಮಕ್ಕಳ ತಲೆಗೆ ಫೀಡ್ ಮಾಡಿದಾರಾ ಅಥವಾ ತಂದೆ ಮಗ ಅಲ್ವಾ, ಆಬ್ವಿಯಸ್ಲಿ ಅದೇ ಆಯುಷ್ಗೂ ಬಂದುಬಿಟ್ಟಿದೆ ಅಂತ ಅನಿಸುತ್ತಾ? ಉಪೇಂದ್ರ ಅವರ ಮಗನ ಈ ಒಪಿನಿಯನ್ ನೀವು ಈಗಾಗಲೇ ಗಮನಿಸಿರ್ತೀರ. ನಿಮ್ಗೇನು ಅನಿಸುತ್ತೆ? ಉಪ್ಪಿ ಥರನೇ ಮತ್ತೊಬ್ಬ ಮರಿ ರಿಯಲ್ ಸ್ಟಾರ್ ಸ್ಯಾಂಡ್ಲ್ವುಡ್ಗೆ ರೆಡಿ ಆಗ್ತಿದ್ದಾರೆ ಅನಿಸುತ್ತೆ. ಫಸ್ಟ್ ಇಂಪ್ರೆಷನ್ ಇದು ಕನ್ನಡ ಆಡಿಯನ್ಸ್ಗೆ ಉಪ್ಪಿ ಮಗನ ಕಡೆಯಿಂದ ಅಂತ ಹೇಳ್ಬೋದು. ಒಂದು ಅಪೀಲ್ ಅಂತೂ ಆಗೋಯ್ತು ಆಲ್ರೆಡಿ. ಇಟ್ ವಾಸ್ ನಾಟ್ ಇಂಟೆನ್ಷನಲ್, ಬಟ್ ಸಂದರ್ಭಗಳು ಈಗಾಗಲೇ ಆಯುಷ್ನ ಲೈಮ್ ಲೈಟಿಗೆ ತಂದಿಟ್ಬಿಟ್ಟಿದೆ ಅವ್ರದ್ದು ಒಂದೇ ಒಂದು ಸ್ಟೇಟ್ಮೆಂಟಿಂದ. ನಿಮ್ಮ ಒಪಿನಿಯನ್ಸ್ ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಬೇಗ ಕಮೆಂಟ್ ಮೂಲಕ ತಿಳಿಸಿ.